ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ನಾನು ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಮೈಸೂರು ಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಸಾಂಬಾರು ತುಂಬ ಸಿಂಪಲ್ ಮಾಡೋದು, ಅದರಲ್ಲೂ ಇಡ್ಲಿ ದೋಸೆಗೆಲ್ಲ ಸೂಪರಾಗಿರುತ್ತೆ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ನಾನು ಬೇಳೆ ಸುಮಾರು ಒಂದು 100 ಗ್ರಾಮ್ ಆಗೋಷ್ಟು ಒಂದು ಕಪ್ ಅಳತೆ ತೊಗೊಂಡಿದ್ದೆ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಒಗ್ಗರಣೆ ಕರಿಬೇವು, ಒಂದು 4 ಒಣಗಿದ ಮೆಣಸಿನ್ಕಾಯಿ, ಸಾಸಿವೆ ಜೀರಿಗೆ 1 ಟೇಬಲ್ ಸ್ಪೂನು, ಒಂದು ಚಿಟಿಕೆ ಆಗೋಷ್ಟು ಹಿಂಗೆ ತೊಗೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ಬೆಳ್ಳುಳ್ಳಿ ಒಂದು 10 ರಿಂದ 15, ಇದು ಖಾರದ ಮೆಣಸಿನ್ಕಾಯಿ ಚಿಕ್ಕದು ಸುಮಾರು ಒಂದು 5 ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಟೊಮೊಟೊ ಒಂದು 3 ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಒಂದು ಅರ್ಧ ಕಪ್ಪು ಕಟ್ ಮಾಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಆಗೋಷ್ಟು ಎಣ್ಣೆ. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಬೇಳೆ ವಾಶ್ ಮಾಡಿರೋದನ್ನ ಹಾಕ್ತಾಯಿದ್ದೀನಿ. ಸೊ ಬೇಳೆಗಳನ್ನ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಳ್ಳಿ. ಇದಕ್ಕೆ ಸುಮಾರು ನಾನು ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರು ಹಾಕ್ತೀನಿ. ಅಂದರೆ ಆ ಕಪ್ ಅಳತೆಯಲ್ಲೇ ನೀರು 1 ಕಪ್ ಆಗೋಷ್ಟು ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊತಾ ಇದ್ದೀನಿ. ನೀವು ಕುಕ್ಕರಲ್ಲಿ ಇಷ್ಟಪಡಲ್ಲ ಅಂದರೆ ನೀವು ಪಾತ್ರೆಯಲ್ಲಿ ಕೂಡ ಬೇಯಿಸಿ ಮಾಡ್ಕೋಬೋದು. ಪಾತ್ರೆಯಲ್ಲಿ ಮಾಡಿದ್ರೂ ಟೈಮ್ ಜಾಸ್ತಿ ಹಿಡಿಯಲ್ಲ, ಸುಮಾರು ಒಂದು 15 ನಿಮಿಷದಲ್ಲಿ ಆಗೋಗುತ್ತೆ. ಈಗ ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ, ಟೊಮೊಟೊ ಎಲ್ಲ ಹಾಕ್ತಾಯಿದ್ದೀನಿ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಈ ಬೇಳೆ ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಕೊಡೋದು. ಸೊ ಕೊತ್ತಂಬರಿ ಕೂಡ ಜಾಸ್ತಿ ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಈಗ ಮುಚ್ಚಳ ಹಾಕ್ತಾಯಿದ್ದೀನಿ. ಮುಚ್ಚಳ ಹಾಕಿ ಇದನ್ನು ಹೈ ಫ್ಲೇಮಲ್ಲಿ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ 1 ವಿಸಿಲ್ ಬಿಡಿ ಸಾಕು. ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ. ನೋಡಿ, 1 ವಿಸಿಲ್ ಕೂಡ ಆಗಿ ಗ್ಯಾಸ್ ಕೂಡ ರಿಲೀಸ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಮೆಣಸಿನ್ಕಾಯಿ, ಟೊಮೊಟೊ ಫ್ಲೇವರ್ ಎಲ್ಲ ಚೆನ್ನಾಗಿ ಬೇಳೆಗೆ ಇಟ್ಕೊಂಡಿರುತ್ತೆ. ಈ ಸಾಂಬಾರು ಅಷ್ಟು ಟೇಸ್ಟ್ ಆಗಿರುತ್ತೆ. ನೀವು ಚಿಕ್ಕ ಮಕ್ಳಿಗೆ ತಿನ್ಸೋದಾದರೆ ಇದರಲ್ಲೇ ಒಂದು ಸೌಟ್ ಆಗೋಷ್ಟು ಸಾಂಬಾರು ಎತ್ತಿಟ್ಕೊಂಡು ಬೇರೆ ಎಣ್ಣೆ ಕೂಡ ತಿನ್ನಿಸ್ಬೋದು, ಒಗ್ಗರಣೆ ಹಾಕ್ದಿರಾನೆ. ಈಗ ಇದನ್ನು ಚೆನ್ನಾಗಿ ಮಸೀತಾ ಇದ್ದೀನಿ. ಈ ಮಸಿಯುವಾಗ ನಿಮಗೆ ಮಸಿಯೋದಿಲ್ಲ ಅಂದರೆ ಸ್ಮ್ಯಾಚ್ ಮಾಡೋದ್ರಲ್ಲಿ ಕೂಡ ಮಾಡ್ಕೋಬೋದು. ಮಸಿಯುವಾಗ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಸೇರಿಸಿ ಚೆನ್ನಾಗಿ ಮಸೀರಿ. ಆವಾಗ ಆ ಸಾಂಬಾರಿಗೆ ಒಳ್ಳೆ ಖಾರದ ಫ್ಲೇವರು, ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಚೆನ್ನಾಗಿ ಇಳುತ್ತೆ. ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು. ರೈಸ್ಗಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೋದು, ಇಡ್ಲಿ ದೋಸೆಗಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಒಂದು ಚಿಕ್ಕದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ತೊಗರಿಬೇಳೆ ಇಲ್ದಿರೋ ಟೈಮಲ್ಲಿ ಈ ಥರ ಸಾಂಬಾರು ಮಾಡ್ಕೋಬೋದು. ತೊಗರಿಬೇಳೆ ಅಂದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ, ಈ ಬೇಳೆ ಟೈಮ್ ಜಾಸ್ತಿ ಹಿಡಿಯಲ್ಲ. ಸೊ ಮನೇಲಿ ತಕ್ಷಣಕ್ಕೆ ಸಾಂಬಾರು ಮಾಡ್ಕೋಬೋದು. ನಾವು ಬೆಳಗ್ಗೆ ನಾಷ್ಟಕ್ಕೆ ಕೂಡ ಮಾಡ್ಕೋಬೋದು ಇದನ್ನು. ಈಗ ಒಗ್ಗರಣೆಯಲ್ಲಿ ಇಂಗು, ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಣಗಿದ ಮೆಣಸಿನ್ಕಾಯಿ, ಕರಿಬೇವು ಹಾಕ್ತಾಯಿದ್ದೀನಿ. ಒಣಗಿದ ಮೆಣಸಿನ್ಕಾಯಿ ಹಾಕೋದ್ರಿಂದ ಈ ಸಾಂಬಾರ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸಾಂಬಾರಲ್ಲಿ ಆ ಒಗ್ಗರಣೆ ಫ್ಲೇವರು ಹಾಗೇ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ಕುಕ್ಕರ್ಗೆ ನಾನು ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಂಡ್ಮೇಲೆ ಅದೇ ಬಾಣಲಿಗೆ ಒಂದು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಜಸ್ಟ್ ಒಂದು 5 ನಿಮಿಷ ಒಂದು ಕುದಿಸೋಣ. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಉಪ್ಪು ನೋಡಿ ಹಾಕ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದೇ ಥರನೇ ನೀವು ಹೆಸ್ರು ಬೇಳೆಯಲ್ಲಿ ಕೂಡ ಸಾಂಬಾರು ಮಾಡ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬೇರೆ ಸಿಂಗಲ್ ಮೈಸೂರು ಬೇಳೆ ಒಂದು ಮಾತ್ರ ಮಾಡಿದ್ದೀನಿ. ಈಗ ಇದನ್ನು ಕುದಿಯೋಕ್ಕೆ ಬಿಡೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಆ ಒಗ್ಗರಣೆ ಫ್ಲೇವರೆಲ್ಲ ಬೇಳೆ ಸಾಂಬಾರಿಗೆ ಚೆನ್ನಾಗಿ ಹಿಡಿಬೇಕು. ಕಲರ್ ಕೂಡ ಚೇಂಜ್ ಆಗುತ್ತೆ. ಇನ್ನು ನೀವು ಬೇಕಂದರೆ ಇನ್ನು ಸ್ವಲ್ಪ ಅರಿಶಿನ ಬೇಕಂದರೆ ಕೂಡ ಹಾಕೋಬೋದು. ಜಾಸ್ತಿ ಅರಿಶಿನ ಹಾಕ್ಬೇಡಿ, ಸ್ವಲ್ಪ ಲೈಟಾಗೇ ಇರಲಿ. ಈಗ ಸಾಂಬಾರು ರೆಡಿಯಾಗಿದೆ. ಇದನ್ನು ನಾನು ಒಂದು ಚಿಕ್ಕ ಸರ್ವಿಂಗ್ ಬಕೆಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಸಾಂಬಾರು ಜೊತೆಗೆ ನಾನು ಹೇಳ್ದಂಗೆ ಇಡ್ಲಿ, ದೋಸೆಗೆ, ರೈಸಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಇಡ್ಲಿ ದೋಸೆಗೆ ತಿನ್ನೋದಾದರೆ ಒಂದು ಸ್ವಲ್ಪ ತೆಳ್ಳಗೆ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೋಡೋದಲ್ಲ, ಇವತ್ತಿನ ರೆಸಿಪಿ ಇಷ್ಟೇ, ಸಿಂಪಲ್ಲಾಗಿ ಮೈಸೂರು ಬೇಳೆ ಸಾಂಬಾರು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ಇವತ್ತೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.